ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ರಸ್ತೆ ಬದಿ ಇದ್ದಂತಹ ಬೇಕರಿಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಮಲ್ಲೇಶ್ವರಂನ ಲಿಂಕ್ ರಸ್ತೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ಘಟನೆ ನಡೆದ ಸ್ಥಳದಲ್ಲಿದ್ದೀನಿ. ಲಿಂಕ್ ರಸ್ತೆಯ ಇದೇ ಒಂದು ದುರ್ಗಾ ಪರಮೇಶ್ವರಿ ಕ್ಯಾಂಡಿಮೆಂಟ್ಸ್ ಇಂದ ಕಾರ್ನರ್ ಇದ್ದಂತಹ ಬೇಕರಿಯಲ್ಲಿ ಇವತ್ತು ಬೆಳಿಗ್ಗೆ 4:30ಕ್ಕೆ ಲಾರಿಯೊಂದು ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಅಂದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಈಗ ಡಿಕ್ಕಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು ಲಾರಿ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಯಾವ ರೀತಿಯಾದಂತಹ ಇಲ್ಲೊಂದು ತೊಂದರೆಗಳಾಗಿರುವಂತದ್ದು. ಅಂದ್ರೆ ಈ ಅಂಗಡಿಯ ಶೆಟ್ಟರ್ ಇರ್ಬೋದು, ಜೊತೆಗೆ ಅಂಗಡಿಯ ಗೋಡೆ, ಕಾರ್ನರ್ ಗೋಡೆ ಇರ್ಬೋದು, ಪಿಲ್ಲರ್ ಸಹ ಸಮೇತ ಡ್ಯಾಮೇಜ್ ಆಗಿದೆ. ಈ ಒಂದು ರಸ್ತೆ ಬದಿ ಇದ್ದಂತಹ ಬೇಕರಿಗೆ ನುಗ್ಗಿದ ತಕ್ಷಣ ಪಿಲ್ಲರ್ ಸಹ ಕುಸಿತ ಆಗಿದೆ. ಆ ಒಂದು ಸ್ಪೀಡ್ ನಲ್ಲಿ ಬಂದು ಆತ ಡಿಕ್ಕಿಯನ್ನ ಹೊಡೆದಿದ್ದಾನೆ. ಜೊತೆಗೆ ಬೇಕರಿಯ ಡೋರ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ಕಾರ್ನರ್ ಅಂಗಡಿ ಆಗಿರೋದ್ರಿಂದ ಎರಡೂ ಬದಿಯಲ್ಲೂ ಸಹ ಡೋರ್ಗಳಿತ್ತು. ಎರಡೂ ಬದಿಯ ಡೋರ್ಗಳು ಸಹ ಡ್ಯಾಮೇಜ್ ಆಗಿದ್ದು, ಎರಡೂ ಡೋರ್ಗಳನ್ನು ಸಹ ಈಗ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಅದರ ಮಾಲೀಕರು ಕೂಡ ಹೋಗಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಒಂದು ಲಾರಿ ಇಲ್ಲಿಗೆ ಬಂದ ತಕ್ಷಣ, ಫುಟ್ಪಾತ್ ಮೇಲೆ ಹತ್ತಿದ ತಕ್ಷಣ ಅದರ ಭಾರಕ್ಕೆ ಚೇಂಬರ್ ಕೂಡ ಕುಸಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಈ ರೀತಿಯಾಗಿ ಚೇಂಬರ್ ಕುಸಿರುವಷ್ಟು ಅದು ಆ ಒಂದು ಸ್ಪೀಡ್ ಅಲ್ಲಿ ಬಂದು ಆತ ಇಲ್ಲಿ ಡಿಕ್ಕಿಯನ್ನ ಹೊಡೆದು ನಿಂತ್ಕೊಂಡಿದ್ದಾನೆ. ಸದ್ಯಕ್ಕೆ ಈ ಒಂದು ಘಟನೆ ನಡೆದಂತಹ 4:30ರ ಸುಮಾರಿಗೆ ಯಾರು ಸಹ ಇಲ್ಲಿ ಸಾರ್ವಜನಿಕರಾಗ್ಲಿ ಅಥವಾ ಬೇಕರಿ ಕೂಡ ಓಪನ್ ಆಗಿರಲಿಲ್ಲ. ಇದರಿಂದಾಗಿ ಯಾರ ಸಾರ್ವಜನಿಕರಾಗ್ಲಿ ಅಥವಾ ಬೇರೆ ಇಲ್ಲಿ ಬರ್ತಿದ್ದಂತಹ ಗ್ರಾಹಕರು ಯಾರು ಇಲ್ಲದ ಕಾರಣ ಯಾರಿಗೂ ಸಹ ಒಂದು ಸಮಸ್ಯೆ ಕೂಡ ಆಗಿಲ್ಲ, ಪ್ರಾಣಾಪಾಯ ಕೂಡ ಆಗಿಲ್ಲ. ಸದ್ಯಕ್ಕೆ ಮಲ್ಲೇಶ್ವರಂನ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಲಾರಿಯನ್ನ ತೆರವು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಟ್ಟಡದ ಮಾಲೀಕರು ಕೂಡ ಬಂದು ಪರಿಶೀಲನೆಯನ್ನ ನಡೆಸಿದ್ದು, ಪೊಲೀಸರು ಸಹ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಲಾರಿಯ ಚಾಲಕ ಈಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು ಘಟನೆ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ದೇನೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅಪಘಾತ ಸಂಭವಿಸಿದ್ದು, ಘಟನೆಯಿಂದಾಗಿ ಬೇಕರಿಗೆ ಸಾವಿರಾರು ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಮಲ್ಲೇಶ್ವರಂನ ಸಂಚಾರ ಪೊಲೀಸರು ಘಟನೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.